ಯತ್ನಾಳವರು ಹೊಸದೇನ ಮೊದಲಿಂದ ಹೇಳ್ತಾನೆ ಇದ್ದಾರೆ. ಇದೊಂದು ವ್ಯವಸ್ಥಿತ ಇದಲ್ವಾ? ಈ ಒಂದು ವಿಷಯನ ದಿಲ್ಲಿಗೆ ಹೋಗಿ JDS BJP ಜೊತೆಯಾಗಿ ದಿಲ್ಲಿಯಿಂದ ರಾಜಭವನಕ್ಕೆ ಬಂದು ರಾಜಭವನದಿಂದ ಇಲ್ಲಿ ಮಾಡಿ ಡೇ ಟು ಡೇ ಅಫೇರ್ಸಲ್ಲಿ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದು ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟರ್. ರಾಜ್ಯಪಾಲರು ರಾಜಭವನ ಅಂದರೆ ದಿ ಚೀಫ್ ಮಿನಿಸ್ಟರ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಎಕ್ಸಿಕ್ಯೂಟಿವ್, ಗವರ್ನರ್ ಇಸ್ ದಿ ಪ್ರೊಟೆಕ್ಟರ್, ದಿ ಸೇವಿಯರ್ ಆಫ್ ಕಾನ್ಸ್ಟಿಟ್ಯೂಷನ್. ಥರ ಡೇ ಟು ಡೇ ಅಡ್ಮಿನಿಸ್ಟ್ರೇಟ್ ಮಾಡಿ ಇದನ್ನ ಪೊಲಿಟಿಸೈಸ್ ಮಾಡಿ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥ ರಾಜಕೀಯ ಪ್ರಯತ್ನಗಳಿಗೆ ಒತ್ತು ಕೊಟ್ಟರೆ ಸುಪ್ರೀಂ ಕೋರ್ಟ್ ಏನೇನು ಹೇಳಿದ್ದಾರೆ ರಾಜ್ಯಪಾಲರ ರೋಲ್ಗಳ ಬಗ್ಗೆ? ಕೇರಳ, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಡೆಲ್ಲಿ, ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಏನು ಹೇಳಿದ್ದಾರೆ? ಪಂಜಾಬ್ ಸುಪ್ರೀಂ ಕೋರ್ಟ್ ನೋಡಿ ನೀವು ಏನಂತ ನೋಡಿ. ಮೊನ್ನೆ ಒಂದು 4-5 ದಿನದ ಹಿಂದೆ ಪಂಜಾಬ್ ಆ್ಯಂಡ್ ಹರಿಯಾಣ ಕೋರ್ಟು ಹೈಕೋರ್ಟ್ ಹೇಳಿದ್ದಾವೆ, ಬೆಟರ್ ಯು ಶುಡ್ ಕ್ಲೋಸ್ ED. ನಾನು ಹೇಳಿದ್ದಲ್ಲ, ಇಟ್ ಈಸ್ ಹೈಕೋರ್ಟ್ ಆಫ್ ಪಂಜಾಬ್ ಆ್ಯಂಡ್ ಹರಿಯಾಣ ಶುಡ್ ಕ್ಲೋಸ್ ED ಅಂತ ಹೇಳ್ತಾರೆ. ಬೇಗ ಓಡೋಗಿ ಅಧಿಕಾರ ಹಿಡ್ಕೋಬೇಕು. ಸಿದ್ದರಾಮಯ್ಯ ಹೋದರೆ ಅಲ್ಲಿ ಕುರ್ಚಿ ಸಿಗೋದು. ಯಾರ್ಯಾರು ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ ಅವ್ರಿಗೆ ಸಿದ್ದರಾಮಯ್ಯ ಪ್ರಡಂಭೂತವಾಗಿ ಕೂತ್ಬಿಟ್ಟಿದ್ದಾರೆ. ಕಾಂಗ್ರೆಸ್ಸು ಎಲ್ಲ ಒಗ್ಗಟ್ಟಾಗಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯ ಪಡೆದು ಮೆಜಾರಿಟಿ ಶಾಸಕರ ಅಭಿಪ್ರಾಯಕ್ಕೆ ಹೈಕಮಾಂಡ್ ಮಾನ್ಯತೆ ಕೊಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ. ಏನೇ ಚಟುವಟಿಕೆಗಳಿಗೆ ಆಗಬೇಕಾದ್ರೂ ಹೈಕಮಾಂಡೇ ಅಂತಿಮ. ಸೊ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆ ಡೆಮೊಕ್ರೆಟಿಕ್ಗೆ ನಡೆದಿರೋದ್ರಿಂದ ಸದ್ಯಕ್ಕೆ ಆ ಜಾಗ ಖಾಲಿ ಇಲ್ಲ. ನನಗೆ ಗೊತ್ತಿದ್ದಾಗೆ ನಮ್ಮ ಪಕ್ಷದವರು ಖಾಲಿ ಆಗುತ್ತೆ ಅಂತ ಯಾರು ಅನ್ನೋದಿಲ್ಲ. See, it's an universal truth. People may come, people may go. But an organization which brought freedom to the nation will remain. ಎಲ್ಲ ಪರಿಸ್ಥಿತಿಯಲ್ಲೂ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಎಲ್ಲ ಪರಿಸ್ಥಿತಿನಲ್ಲೂ. ಬೆಳಗ್ಗೆ ಬೆಳಿಗ್ಗೆ ಉದ್ಘಾಟನೆ ಆಗುತ್ತೆ. ಬೆಳಿಗ್ಗೆದಪ್ಪ 9:15 9:45 3ನೇ ತಾರೀಕು ವಿದ್ಯುಕ್ತವಾಗಿ ಉದ್ಘಾಟನೆ ಆಗುತ್ತೆ. ಹೇಳ್ತೀನಿ ಮೇಡಮ್, ನಾನು 45ಕ್ಕೆ ಕಾಲ ಸರಿ ಇದೆಯಾ? ಸರಿ ಇದೆಯಲ್ಲ? ನನಗೆ ಐಡಿಯಾ ಇಲ್ಲ. ಆಲ್ ಕಾಲ ಈಸ್ ವೆರಿ ಗುಡ್ ಫಾರ್ ಮೀ ಆ್ಯಂಡ್ ಹೂ ಬಿಲೀವ್ಸ್ ಇನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಹೂ ಟ್ರಸ್ಟ್ ಅವರ್ ಫಿಸಿಯಾಲಜಿ, ಫಿಸಿಕ್ಸ್ ಅರ್ಥ ಮೂವ್ ಆಗೋದು ಇದೆಲ್ಲ. ಅದ್ರ ಫಿಸಿಕ್ಸ್ ಕರೆಕ್ಟ್ ಗೊತ್ತಿರೋರಿಗೆ ಇದು ಯಾರೂ ಅಡ್ಡ ಬರೋಲ್ಲ. ಬರ್ತೀವಿ. ಸೊ ಅದು ಒಂದು ಭಾಗ. ಅದಾದಮೇಲೆ ಎಂದಂತೆ ಎಲ್ಲ ಕುಸ್ತಿ, ಫಲಪುಷ್ಪ ಪ್ರದರ್ಶನ, ಕ್ರೀಡೆ, ಚಲನಚಿತ್ರೋತ್ಸವ ಎಲ್ಲ ಕಾರ್ಯಕ್ರಮಗಳೂ ಆವತ್ತೇ ಎಲ್ಲ ಪ್ರಾರಂಭ ಆಗ್ತವೆ. ಎಕ್ಸಿಬಿಷನ್ನು ಪ್ರತಿಯೊಂದು ಕಾರ್ಯಕ್ರಮವೂ ಆವತ್ತೇ ನಡೀತವೆ.
3ನೇ ತಾರೀಕು ಸಂಜೆ 6 ಗಂಟೆಗೆ ಅರಮನೆ ಮುಂಭಾಗದ ವೇದಿಕೆಯಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಆಗುತ್ತೆ. ಆವತ್ತು ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ ಮುಖ್ಯಮಂತ್ರಿಗಳು. ಮತ್ತು ಒಟ್ಟು 8 ದಿನಗಳ ಕಾಲ ಮೈಸೂರು ಅರಮನೆ ಮುಂಭಾಗದಲ್ಲಿ ಸಂಜೆ 4 ಗಂಟೆಯಿಂದ 10 ಗಂಟೆವರೆಗೆ ವೈವಿಧ್ಯದಿಂದ ಕೂಡಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತದೆ. 4 ಗಂಟೆಯಿಂದ 10 ಗಂಟೆ ತನಕ, 4ರಿಂದ 7 ತನಕ ಸುಮಾರು 2-3 ಪ್ರೋಗ್ರಾಮ್ ಆಗ್ತವೆ. 7ರಿಂದ 10 ಗಂಟೆ ತನಕ ಎಂದಿನಂತೆ ಕಾರ್ಯಕ್ರಮಗಳು ಶುರುವಾಗ್ತವೆ. 4ರಿಂದ 10 ಗಂಟೆ ತನಕ ಸುಮಾರು 8 ದಿನ ನಡೀತದೆ. ಆಮೇಲೆ ಜಗನ್ಮೋಹನ ಅರಮನೆ, ಕರ್ನಾಟಕ ಕಲಾಮಂದಿರ, ಗಾನಭಾರತಿ, ನಾದಬ್ರಹ್ಮ ಸಂಗೀತ ಸಭಾನಲ್ಲಿ ನವರಾತ್ರಿ ದಿನಾಂಕ 3ರಿಂದ 11/2/24 9 ದಿನಗಳ ಕಾಲ ದಸರಾ ಸಾಂಸ್ಕೃತಿಕ ಉಪಸಮಿತಿಗಳು ಏನೇನು ಅರ್ಜಿ ಸ್ವೀಕಾರ ಮಾಡಿದ್ದಾವೆ, ಕಲಾಪ್ರಕರು ಉತ್ತಮ ಕಲಾದ ಆಯ್ಕೆ ಮಾಡಿ ಸಂಗೀತ ಈಗೇನೇನು ಮಾಡಿದ್ದಾರೆ, ಸಂಗೀತ, ನೃತ್ಯ ವಾದ್ಯ ಈ ಥರ ವೇದಿಕೆ ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ದೀವಿ. ಮತ್ತು ಚಿಕ್ಕಗಡಿಯಾರ, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಆವರಣ, ಪುರಭವನ, ಕಿರುರಂಗ ಮಂದಿರ, ನಟನಾ ರಂಗಮಂದಿರ, ರಮಾ ಗೋವಿಂದ ರಂಗಮಂದಿರಗಳಲ್ಲಿ ಈ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಹಾಗೂ ರಂಗಗೀತೆಗಳ ಕಾರ್ಯಕ್ರಮಗಳು, ವೃತ್ತಿ ರಂಗಭೂಮಿ ಹಾಗೂ ಹವ್ಯಾಸಿ ರಂಗ ಕಲಾವಿದರುಗಳಿಂದ ನಾಟಕ ಪ್ರದರ್ಶನ ಏರ್ಪಡಿಸಿದೆ. ಒಟ್ಟು 11 ವೇದಿಕೆಗಳಿಂದ 508 ಕಲಾ ತಂಡಗಳು, 11 ವೇದಿಕೆಗಳು 508 ಕಲಾ ತಂಡಗಳು 6500 ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀವಿ. 508 ಕಲಾ ತಂಡಗಳು ಇಷ್ಟು ವೇದಿಕೆಗಳಲ್ಲಿ 6500 ಜನ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅಷ್ಟೇನಮ್ಮ? ಸೊ ಇವಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಮತ್ತು 5-6ನೇ ತಾರೀಕು ಪ್ರಭುತ್ವ ಮತ್ತು ಸಂವಿಧಾನದ ಆಶಯ ಅಂತೇಳಿ ಸಂವಿಧಾನ ಅಂಗೀಕಾರದ ಅಮೃತ ಮಹೋತ್ಸವದ ಅಂಗವಾಗಿ ಪ್ರಭುತ್ವ ಆ್ಯಂಡ್ ಡೆಮೋಕ್ರಸಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಸ್ಪಿರೇಷನ್ ಆರ್ ವಿಷನ್, ವಾಟ್ ಎವರ್ ಯು ಕಾಲ್. ಸೊ ಅದರ ಒಂದು 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಮಾಡ್ತಿದ್ದ, ನ್ಯಾಷನಲ್ ಕಾನ್ಫರೆನ್ಸಸ್ ಅಲ್ಲಿ ಮಾಡ್ತೀವಿ. ಇದರ ಉದ್ಘಾಟನೆಯನ್ನು ಮನೋಜ್ ಮಿತ್ತ ಹಿರಿಯ ಪತ್ರಕರ್ತರು ಹಾಗೂ ಬರಹಗಾರರು, ನವದೆಹಲಿ. ಮನೋಜ್ ಮಿತ್ತ ತಮಗೆಲ್ಲ ರಂಗದಲ್ಲಿರೋ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈಸ್ ಎ ರೈಟರ್ ಆ್ಯಂಡ್ ಆಲ್ಸೋ ಸೀನಿಯರ್ ಜರ್ನಲಿಸ್ಟ್. ಅವರು ಉದ್ಘಾಟನೆ ಮಾಡ್ತಾರೆ 5/10/2005ಕ್ಕೆ 10:30ರಿಂದ 12 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆಮೇಲೆ ಅಧ್ಯಕ್ಷತೆಯನ್ನು ಪ್ರೊಫೆಸರ್ SR ನಿರಂಜನ್, ಉಪಾಧ್ಯಕ್ಷರು ಉನ್ನತ ಶಿಕ್ಷಣ ಪರಿಷತ್ತು, ಅವರು ಅಧ್ಯಕ್ಷತೆ ವಹಿಸ್ತಾರೆ. ವಿಷಯ ಪ್ರಜಾಪ್ರಭುತ್ವ ಸಂವಿಧಾನ ಆಶಯಲ್ಲಿ ಸಂಜಯ್ ಹೆಗ್ಡೆ, ಹಿರಿಯ ನ್ಯಾಯವಾದಿಗಳು, ಸರ್ವೋಚ್ಚ ನ್ಯಾಯಾಲಯ, ನವದೆಹಲಿ. ಸಂಜಯ್ ಹೆಗ್ಡೆ ಅವರು ಸೀನಿಯರ್ ಕೌನ್ಸಿಲ್, ಸುಪ್ರೀಂ ಕೋರ್ಟ್. ರವಿ ಜೋಶಿ, ವಿಶ್ರಾಂತ ಜಂಟಿ ಕಾರ್ಯ ಸಂಪುಟ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಆಮೇಲೆ ಗೋಷ್ಠಿ 1ರಲ್ಲಿ ಸಂವಿಧಾನ ಸಾಂಸ್ಕೃತಿಕ ಮೌಲ್ಯಗಳು, ಪ್ರೊಫೆಸರ್ ರಹಮತ್ ತರೀಕೆರೆ. ನಿಮ್ಮ ರಹಮತ್ ತರೀಕೆರೆ ಗೊತ್ತಿದೆ ನಿಮಗೆ. ಸಂದರ್ಶಕರು, ಪ್ರಾಧ್ಯಾಪಕರು, BR ಅಂಬೇಡ್ಕರ್ ಪೀಠ, ಮೈಸೂರು ವಿಶ್ವವಿದ್ಯಾಲಯ. ನಾಗರಿಕ ಸಮಾಜ ಮತ್ತು ಪ್ರಜಾಪ್ರಭುತ್ವ, ಪ್ರೊಫೆಸರ್ A ರಾಮಯ್ಯ, ಟಾಟಾ ಸಮಾಜ ವಿಜ್ಞಾನ ಸಂಸ್ಥೆ, ಮುಂಬೈ. ಅಧ್ಯಕ್ಷತೆ ಡಾಕ್ಟರ್ ಸುಧೀರ್ ಒಂಬತ್ಕೆರೆ, ನಿವೃತ್ತ ಮೇಜರ್ ಜನರಲ್, ಇಂಡಿಯನ್ ಆರ್ಮಿ ಕಾರ್ಪ್ಸ್ ಆಫ್ ಇಂಜಿನಿಯರ್, ಮೈಸೂರು, ಇವರು ವಹಿಸ್ತಾರೆ. ಆಮೇಲೆ ವಿಷಯ ಹಿಂದುಳಿದ ವರ್ಗಗಳು ಮತ್ತು ಸಂವಿಧಾನದ ಪೃಥ್ವಿದತ್ತ ಚಂದ್ರೋಶೋಭಿ, ಕಿಯಾ ವಿಶ್ವವಿದ್ಯಾಲಯ, ಆಂಧ್ರ ಪ್ರದೇಶ್, ಅವ್ರು ಬರ್ತಾರೆ. ಹಿಂದುಳಿದ ವರ್ಗ ಮತ್ತು ಸಂವಿಧಾನ, ಅದಕ್ಕೆ ಪ್ರೊಫೆಸರ್ ಪೃಥ್ವಿದತ್ತ ಚಂದ್ರಶೋಭಿ. ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಸಂವಿಧಾನ, BF ಅನೀಫ್, ನಮ್ಮ ಪ್ರಜಾವಾಣಿ ಸೀನಿಯರ್, ಅವರು ರಿಟೈರ್ಡ್ ಆಗಿದ್ದಾರೆ ಅವರು. 2ನೇ ದಿನ ಶಬೀರ್ ಮುಸ್ತಾಬ್, ಚಿಂತಕರು,
ಅವರು ಬರ್ತಾರೆ. ಹಾಂ ಹಾಂ ಓಕೆ. ಶಬೀರ್ ಮುಸ್ತಫ್ ಡಿಸೈಡ್ ಮಾಡ್ತಾರೆ ಅವರು. ಹಾಂ ಕೊಡ್ತೀನಿ, ಹೇಳ್ಬಿಡ್ತೀನಿ. ಆಮೇಲೆ ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆ ಪ್ರೊಫೆಸರ್ ರವಿ ವರ್ಮ ಕುಮಾರ್ ಹಿರಿಯ ನ್ಯಾಯವಾದಿಗಳು ಅಧ್ಯಕ್ಷತೆ ವಹಿಸ್ತಾರೆ. ಹಾಂ